ಸನ್ನಿಧಿಗೆ ಹಣೆಮುಣಿತ, ವೀರಾಂಜನ ಸನ್ನಿಧಿಗೆ ಹಣೆಮುಣಿತ, ಕಲಬುರಗಿಯ ಶ್ರಮಶಿಶಲ ಗದ್ದಿಗೆ ಹಣೆಮುಣಿತ ಹಾಗೂ ಶಾಸ್ತ್ರಿಗಳೇ, ಷಣ್ಮುಖ ಸ್ವಾಮಿಗಳೇ, ಭರಮಶೆಟ್ಟಿ ಅವರೇ, ಶಾಂತಕುಮಾರ್ ಅವರೇ, ಹನುಮಂತವರೇ, ಪುಟ್ಟರಾಜ ಗವೇಗೌಡರೇ, ಸಮಸ್ತ ಚಿತ್ರಗಿರಿ ಗ್ರಾಮದ ತಾಯಿಯಂದ್ರೆ, ಸದ್ಭಕ್ತರೇ, ಮುದ್ದು ಮಕ್ಕಳೇ, ನಿಮ್ಮಂತನಿಗೆ ಚೈತನ್ಯ ಶಕ್ತಿಗೆ ಶರಣಾರ್ಥಿಗಳು. ನಿಜವಾಗಲೂ ಬಹಳ ಖುಷಿಯಂತ ಮಾತು. ದೇಶ ಮತ್ತು ಊರು ನಮ್ಮ ನಾಡು ಹೊಂದಾಗ ನಾವೆಲ್ಲ ಒಗ್ಗಟ್ಟಿದ್ದೇವೆ. ನಮ್ಮ ದೇಶ ಸಲಕ್ ನಾವು ನಮ್ಮ ಬದುಕಿಗೆ ನಮ್ಮ ಇಡೀ ನಮ್ಮ ಜೀವನ ಅರ್ಪಣೆ ಮಾಡ್ತೇವೆ ಅಂತ ವ್ಯಕ್ತಿಗಳು ಇಲ್ಲದ್ರೆ ನಮ್ಮ ಚಿತ್ರಗಿರಿ ಗ್ರಾಮದ ತಾಯಿ ಅಂದ್ರೆ ಪುಸ್ತಕ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಪ್ಪ ಅಂದ್ರ ಇವತ್ತಿನ ಪಾದಯಾತ್ರೆ 54 ಹಳ್ಳಿ, 53 ಹಳ್ಳಿ ಮುಗಿಸು 54ನೇ ಹಳ್ಳಿಯಾಗಿ ನಮ್ಮ ಚಿತ್ರಗಿರಿ ಗ್ರಾಮ ಕಾರ್ಯಕ್ರಮ ಇದು. ಇವತ್ತಿನ ಪಾದಯಾತ್ರೆ ನಿಜವಾಗ್ಲೂ ಬಹಳ ಅಮೂಲ್ಯವಾದಂತ ಪಾದಯಾತ್ರೆ ಬರ್ತಿದ್ದು. ಯಾಕಪ್ಪ ಅಂದ್ರ ನಮ್ಮ ದೇಶ ಕಾಯುವಂತ ನಮ್ಮ ಸೈನಿಕರಿಗೆ, ನಮ್ಮನ್ನು ಉಸಿರಿಗೆ ಉಸಿರಾಗಿ ನಮ್ಮನ್ನು ಬಲವನ್ನು ಕೊಡುವಂತ ರೈತರಿಗೆ ಏನಪ್ಪಾ ಅಂದ್ರ ಇವತ್ತ ಇದು ನಮ್ಮ ಪಾದಯಾತ್ರೆ ಏನಪ್ಪಾ ಅಂದ್ರ ಅವರಿಗೆ ಒಳ್ಳೇದಾಗಬೇಕು. ಅವರ ಯಾತ್ರೆ ಯಾವತ್ತು ಏನಪ್ಪಾ ಅಂದ್ರ ವಿಜಯ ಯಾತ್ರೆಯಾಗಿ ಮರಿಬೇಕು ಅನ್ನೋ ಉದ್ದೇಶಿಕೊಂಡು ಇವತ್ತಿನ ಈ ಯಾತ್ರೆ ಮಾಡಿ ಉದ್ದೇಶಿಕೊಂಡು ಏನಪ್ಪ ಸಂಕಲ್ಪ ಕಾರ್ಯಕ್ರಮ ಇವತ್ತಿನ ದಿವಸ. ಯಾಕಂದ್ರ ಇವತ್ತು ನಾವೆಲ್ಲ ಎಷ್ಟು ಖುಷಿಯಾಗಿ ಇವತ್ತೆಲ್ಲ ನಮ್ಮ ಕುಟುಂಬ ಪರಿವಾರ ಜೊತೆ ಇವತ್ತು ಹಬ್ಬ ಆಚರಣೆ ಮಾಡ್ತಿದ್ದೇವಪ್ಪ ಅಂದ್ರ ಅವರ ದೇವರಿನ ಅವರ ರಕ್ತದ ಹನಿಯಿಂದ ಏನಪ್ಪ ಇವತ್ತು ನಾವಿಟ್ಟೆಲ್ಲ ನಾವೇನಪ್ಪ ಅಂದ್ರೆ ಇವತ್ತು ಎಷ್ಟು ಖುಷಿಯಾಗಿಲ್ಲ ಸಾಧ್ಯ. ಅವರ ಭೂಮಿ ತಾಯಿಗೆ ರಕ್ತದ ಅಭಿಷೇಕ ಮಾಡಿ ನಮ್ಗೇನಪ್ಪ ಕಾಪಾಡುವಂತ ಶಕ್ತಿ ಏನಪ್ಪ ನಮ್ಮ ಸೈನಿಕರು, ನಮ್ಮ ರೈತರು ಏನಪ್ಪಾ ಅಂದ್ರ ಅವ್ರ ಉಸಿರನ್ನು ಕೊಟ್ಟು ನಮ್ಮ ಉಸಿರನ್ನು ಕಾಪಾಡ್ತಿದ್ದಾರೆ. ಅದಕ್ಕಾಗಿ ನಮ್ಗೆ ಎಲ್ಲ ನಮ್ಮ ಸಂಕಲ್ಪ ಏನಪ್ಪಾ ಅಂದ್ರೆ ಅವರ ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ಒಳ್ಳೇದಾಗ್ಬೇಕು, ಅವ್ರಿಗೆ ಇನ್ನಷ್ಟು ಶಕ್ತಿ ಸಿಗಬೇಕು, ಅವ್ರಿಗೇನಪ್ಪ ಯಾವತ್ತೇನಪ್ಪ ಯಾವುದೇ ರೋಗ ರುಜಿನ ಬರದೇ ಇರಲಿ ಅಂತೇಳಿ ನಾವೆಲ್ಲ ಏನಪ್ಪಾ ಅಂದ್ರ ಇದು ಸಂಕಲ್ಪ ಮಾಡುವಂತ ಕೆಲಸ ಅದ. ಅಂದ್ರೆ ನಿಜವಾಗ್ಲು ನೀವೆಲ್ಲ ಇವತ್ತ ಕುಂಭ ಹಿಡಿದು ಇವತ್ತಿನ ಪಾದಯಾತ್ರೆ ಇಡೀ ಊರ್ ಸುತ್ತಾಕಿರಿ. ಊರ್ ಸುತ್ತಾಕ ಉದ್ದೇಶ ಏನಪ್ಪಾ ಅಂದ್ರ ಹೊರಗಿರಂತ ಎಲ್ಲಾ ದರಿದ್ರವನ್ನು ದೂರ ಹೋಗಿ ಎಲ್ಲಾ ಗುಡಿಗೆ ಯಾಕೆ ಹೋಗಿದಪ್ಪ ಅಂದ್ರ ಕಾಯಿ ಕರ್ಪೂರ ಯಾಕೆ ಮಾಡಿದಪ್ಪ ಅಂದ್ರ ಎಲ್ಲಾ ದೇವರಿಗೇನಪ್ಪ ಸಂಕಲ್ಪ ಮಾಡಿ ನಮ್ಮ ಊರನ್ನು ರಕ್ಷಿಸು, ನಮ್ಮ ದೇಶನ ರಕ್ಷಿಸು, ನಮ್ಮೆಲ್ಲಾ ಮಕ್ಕಳನ್ನ ರಕ್ಷಿಸು ಅಂತ ಹೇಳಿ, ನಮ್ಮ ನಾಡನ್ನು ರಕ್ಷಿಸು ಅಂತ ಹೇಳಿ ಎಲ್ಲಾ ಊರನ್ನು ಸುತ್ತಾಕಿ ಬಂದಿದ್ದ ತಾಯಿ ಅಂದ್ರೆ. ಅದಕ್ಕಾಗಿ ಏನಪ್ಪಾ ಅಂದ್ರ ನಿಮ್ಮೆಲ್ಲ ಹೇಳಿದೆ ನಾನು, ನಿಮ್ಮೆಲ್ಲಾ ಕೆಟ್ಟ ಗುಣಗಳು ಜೋಳಿಗೆ ಹಾಕಿ ಇನ್ ಮುಂದೆ ಏನಪ್ಪಾ ಅಂದ್ರೆ ಒಳ್ಳೆ ರೀತಿ ನಿಮ್ಮ ಬದುಕು ಮಾಡ್ರಂತ ಹೇಳಿ ಏನಪ್ಪಾ ಅಂದ್ರೆ ಪಾದಯಾತ್ರೆ ಚಾಲು ಮಾಡಿದ. ಅದಕ್ಕಾಗಿ ನಿಮ್ಮ ಕಷ್ಟಗಳು ಏನೇನು ಚಿಟ್ಟಿ ಅಂತ ಬರೆದು ಹಾಕಿರಿ. ಆ ಚಿಟ್ಟಿ ಸಂಕಲ್ಪ ಏನಪ್ಪಾ ಅಂದ್ರ ಪೂರ್ಣ ಮುಗಿಬೇಕಾದ್ರ ಸಂಕಲ್ಪ ನೋಡಕ್ ನಾವ್ ಈಗೆಲ್ಲ ನೀವೇ ನಿಂತೀರಿ, ದಯಮಾಡಿ ಸಂಕಲ್ಪ ಮಾಡೋ ಟೈಮ್ ನೋಡ್ಬೇಕು. ಯಾಕಂದ್ರ ಸಂಕಲ್ಪ 2 ನಿಮಿಷ ಮತ್ತೆ ಎದುರುಗಡೆ ನೀವು ಹೆಂಗ್ ಬೇಕಂತ ಕೂಡ್ರಿ ಬರಿಗಡ ಅಲ್ಲಿ ಕಾರ್ಯ ನಿಂತಿರಲ್ಲ ಬರಿಗಡ ಮುಂದಕ್ಕೆ ಹೋದ್ರಲ್ಲ ಬರಿಗಡ ಪಿ ಕಾರ್ಯನಾಗ ಕಂಡಮಿ ಬರಿಗಡ ಚಪ್ಪಳ ಕಡಿರೋ 2 ನಿಮಿಷ ದೇಶಕ್ಕಾಗಿ ಜೀವನ ವಿವರಿತಪ್ಪ ಸಂಕಲ್ಪ ಎಲ್ಲರೂ ಮುಂದಗಡೆ ಬರ್ರಿ. ಸ್ವಲ್ಪ ಇತ್ತ ಕೊಡು, ಏನಾಗ ಮಾಡಾಗಲ್ಲ, ಸ್ವಲ್ಪ ಇತ್ತ ಕೊಡು, ಸರ ಕೊಡು, ಕಾಲು ಸರ ಕೊಡು, ಬರ್ಬೇಕು ಸರ ಕೊಡು, ಬರ್ಬೇಕು ಎಲ್ಲರೂ ಬರ್ರಿ. ಕೈ ಜೋಡಿಸ್ರಿ, ಎಲ್ಲರೂ ಕೈ ಜೋಡಿಸ್ರಿ, ಕಣ್ಣು ಮುಚ್ಚ್ರಿ. ಹೆಂಗಂತೀವಿ ಇನ್ನಾಗ ಅನ್ಬೇಕು. ಸಂಕಲ್ಪ ಮಾಡಂತ ಕೆಲಸ ಇದು ದೇಶಕ್ಕಾಗಿ, ನಮ್ಮ ನಾಡಿಗಾಗಿ. ಎಲ್ಲರೂ ಕಣ್ಣು ಮುಚ್ಚ್ರಿ. दिगंबर माणिकेश्वराय नमः। ओम दत्त दिगंबर माणिकेश्वर नमः। ओम गुरुदेव दत्त दिगंबर माणिकेश्वराय नमः। ओम गुरुदत्त देव माणिकेश्वराय नमः। ओम
ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರಾಯ ನಮಃ. ಓಂ ಗುರುದೇವ ದತ್ತ ಮಾಣಿಕೇಶ್ವರಾಯ ನಮಃ. ಓಂ ಗುರುದೇವ ದತ್ತ ದಿಗಂಬರ ಶಂಕರಲಿಂಗಾಯ ನಮಃ. ಓಂ ಗುರುದತ್ತ ದೇವ ದಿಗಂಬರ ಶಂಕರಲಿಂಗೇಶ್ವರಾಯ ನಮಃ. ಓಂ ಗುರುದೇವ ದತ್ತ ದಿಗಂಬರ ಶಂಕರಲಿಂಗಾಯ ನಮಃ. ಓಂ ಗುರುದತ್ತ ಶಂಕರಲಿಂಗಾಯ ನಮಃ. ಓಂ ಗುರುದೇವ ದತ್ತ ದಿಗಂಬರ ಶಂಕರಲಿಂಗಾಯ ನಮಃ. ಓಂ ಗುರುದೇವ ದತ್ತ ಶಂಕರಲಿಂಗಾಯ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಮಹಾಲಕ್ಷ್ಮೇಯ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಮಹಾಲಕ್ಷ್ಮೇಯ ನಮಃ. ಓಂ ಮಹಾಲಕ್ಷ್ಮಿಯೇ ನಮಃ. ಓಂ ಮಹಾಲಕ್ಷ್ಮೇಯ ನಮಃ. ಓಂ ವೀರಾಂಜನೇಯ 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 ನಮಃ. ಹೇ ಗುರುವೇ, ಹೇ ಸದ್ಗುರುವೇ, ಹೇ ಸದ್ಗುರುವೇ, ಹೇ ತಂದೆ, ಹೇ ತಂದೆ, ನಮ್ಮನ್ನು ನಮ್ಮ ದೇಶವನ್ನು ಕಾಪಾಡು. ಕಾಪಾಡು. ಹೇ ಗುರುವೇ, ಹೇ ಗುರುವೇ, ನಮ್ಮ ಎಲ್ಲ ಹೊರೆಯರಿಗೆ ನಮ್ಮ ಎಲ್ಲ ಮಕ್ಕಳಿಗೆ ಒಳ್ಳೆ ವಿಚಾರವನ್ನು ಕೊಡು. ಹೇ ಗುರುವೇ, ನಾನು ಹಿಂದೆ ಮಾಡಿರುವ ತಪ್ಪನ್ನು ಕ್ಷಮಿಸು. ಇನ್ಮುಂದೆ ನನ್ನಿಂದ ಯಾವುದೇ ತಪ್ಪನ್ನು ಆಗದಂತೆ ಕಾಪಾಡು. ತಿಳಿದು ತಿಳಿಯದೆ ಮಾಡಿರುವ ತಪ್ಪಿಗೆ ಕ್ಷಮೆ ಇರಲಿ. ಇನ್ಮುಂದೆ ನಾನು ಒಳ್ಳೆ ವ್ಯಕ್ತಿಯಾಗಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಗುರುದೇವ ದತ್ತ ದಿಗಂಬರ ಮಾಣಿಕೇಶ್ವರರ ಹೃದಯದಲ್ಲಿ ಧ್ಯಾನಿಸುತ್ತಾ, ಗುರುದೇವ ದತ್ತ ದಿಗಂಬರ ಶಂಕರಲಿಂಗಪ್ಪಾಜಿ ಕೂಡ ಹೃದಯದಲ್ಲಿ ಧ್ಯಾನಿಸುತ್ತಾ, ಸಮಪ್ರಭ ನಿರ್ವಿಘ್ನಂ ಕುರ್ಮಿ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಥಮದಲ್ಲಿ ಆರಾಧ್ಯ ಗುರುವಿನ ಸ್ಮರಣೆಯನ್ನು ಮಾಡಿ ಶೀತಳಗೆರೆ ಕ್ಷೇತ್ರದ ಮಹಾಮಾತೆ ಮಹಾಲಕ್ಷ್ಮಿಯ ಸನ್ನಿಧಾನ ಕರ್ಣೆ ಮಾಡಿದು ಮಹಾಯೋಗಿ ಮಾಣಿಕನಾಥರನ್ನ ಶಂಕರಲಿಂಗರನ್ನ ಮನದಲ್ಲಿ ನೆನೆದು ಪಾದಯಾತ್ರೆಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಅಂಬರವೇ ಹಾಸಿಕೊಂಡು ಅಂಬರವೇ ಹೊದ್ದುಕೊಂಡು ದಿಗಂಬರರು ತಾವಾಗಿರುವ ಬಾಲಶಿವಯೋಗಿ ಅಭಿನವ ಶರಣ ಶಂಕರಲಿಂಗ ಅಪ್ಪಾಜಿ ಅವರ ಶ್ರೀಪಾದಗಳಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ರಥ ನಿರ್ಮಾಣ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಕುಮಾರಣ್ಣ ಚಳಕೆಯವರೇ, ನಮ್ಮ ಆಶ್ರಮದ ಕರುಣೆಯ ಕಂದ ಹನುಮಂತ ಕುಮಾರ್ ಕರ್ಜಿಕರ್ ಅವರೇ, ಪರಮ ಪವಿತ್ರವಾಗಿರ್ತಕ್ಕಂಥ ಪಾದಯಾತ್ರೆಯಲ್ಲಿ ಭಾಗಿಗಳಾಗಿರ್ತಕ್ಕಂಥ ಕುಂಭವನ್ನು ಹೊತ್ತಿರುವಂತಹ ತಾಯಂದ್ರೆ, ಭಜನೆಯನ್ನು ಮಾಡಿರ್ತಕ್ಕಂಥ ತಾಯಂದ್ರೆ, ಆರತಿಯನ್ನು ಹಿಡಿದಿರುವಂತಹ ತಾಯಂದ್ರೆ, ಭಜನೆಯನ್ನು ಮಾಡಿರ್ತಕ್ಕಂಥ ಸದ್ಭಕ್ತರೇ, ಪಾದಯಾತ್ರೆಯಲ್ಲಿ ಅಪ್ಪಾಜಿಯ ಜೊತೆಗೂಡಿ ಹೆಜ್ಜೆಯನ್ನು ಹಾಕಿರ್ತಕ್ಕಂಥ ಸಮಸ್ತ ಸದ್ಭಕ್ತ ವೃಂದವೇ, ತಮ್ಮೆಲ್ಲರ ಚೈತನ್ಯ ಶಕ್ತಿಗೆ ಶರಣ ಸಮರ್ಪಣೆಯನ್ನು ಸಲ್ಲಿಸಿ, ನಿಜವಾಗಲೂ ಇವತ್ತ ಕೈಲಾಸ ಅನ್ನುವಂಥದ್ದು ಎಲ್ಲಿಯಾದ್ರೂ ಕಾಣಬೇಕಾಗಿತ್ತು ಅಂತ ಕೇಳಿದ್ರೆ ಕಾಣದೇ ಇಟ್ಟಿರ್ತಕ್ಕಂಥ ಕೈಲಾಸದ ಬಗ್ಗೆ ವರ್ಣನೆ ಮಾಡಬೇಕಾಗಿಲ್ಲ. ಕಣ್ಣಿಗೆ ಕಾಣುವ ಕೈಲಾಸ ಎಲ್ಲಿಯಾದ್ರೂ ಅದ ಅಂತ ಕೇಳಿದ್ರೆ ಅದು ಶೀತಲಗೆರೆ ಗ್ರಾಮದೊಳಗಿರ್ತಕ್ಕಂಥದ್ದನ್ನ ಬಹಳ ಖುಷಿ ಆಗ್ತಾ ಇದೆ. ಇನ್ನ ಒಂದಿಷ್ಟು ನಮಗೆ ಖುಷಿ ಆಗ್ಬೇಕು ಅಂತ ವಿಚಾರವನ್ನು ಮಾಡಿದ್ರೆ ಅಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಯುವಕ ಮಂಡಳಿಯವರು, ಹಿರಿಯರು, ಅನುಭಾವಿಕರು, ನೀವೆಲ್ಲ ಬಹಳ ತಿಳಿದವರು ಇದ್ದೀರಿ. ಸ್ವಲ್ಪ ಕುಂತರು ಬಹಳ ಇನ್ನ ಇನ್ನಷ್ಟು ಖುಷಿ ಆಗ್ತದೆ, ಕೂಡ್ಬೇಕು. ಯಾಕಂತ ಕೇಳಿದ್ರೆ ಒಂದು 5 ನಿಮಿಷ ಅಪ್ಪಾಜಿಯವರು ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು. ಕೂಡ್ರಿ ಎಲ್ಲೆಲ್ಲೇ ಹೋಗಿ ಕೂಡ್ತೇವಂತ, ಆದ್ರೆ ಇಲ್ಲಿ ಬಂದು ಕೂಡುವುದು ಬಹಳ ವಿಶೇಷವಾಗಿರುವಂಥದ್ದು. ನಿಂತರೆ ಅದು ಅದೇ ನೀವ್ ಏನ್ ಮಾಡಿದ್ರಿ ಇವತ್ತ ಚೇತನಗಿರದೊಳಗ
ನಾವು ಎಲ್ಲಿಯಾದ್ರೂ ಬೆಳ್ಳಕ್ಕಿ ಕಾಣಬೇಕು ಅಂತ ವಿಚಾರವನ್ನು ಮಾಡಿದ್ರೆ ಅದು ಶೀತಲಗಿರಿ ಗ್ರಾಮದೊಳಗೆ ಎಲ್ಲರೂ ಬಿಳಿಗಾಗಿರ್ತಕ್ಕಂಥ ಬಟ್ಟೆಯನ್ನು ಧಾರಣ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಆ ಬಟ್ಟೆ ಹೊಲಸಾತೋತೆ ಕೂಡಕ್ಕಿಂತ ಮುಂದೆ ತುಳಿಗತ್ತೀರಿ ನೀವು. ಬಹಳ ವೈಭವಪೂರ್ಣವಾಗಿ ಅಪ್ಪಾಜಿಯವರು ಹೇಳಿದಂಗ ನೀವೆಲ್ಲ 5ವರೆಗೆ ಬಂದಿರಲಿಲ್ಲ ತಾಯಿ, 5ವರೆಗೆ ಬಂದಿರಿ. ಬಂದವ್ರು ಹೂ ಅಂದ್ರಿ, ಬರ್ಲಾದವ್ರು ಹಬ್ಬ ಆದ್ರಿ. ಅದಕ್ಕ ಈ ಪಾದಯಾತ್ರೆಯನ್ನ ನಿಮ್ಮೆಲ್ಲರ ಕಷ್ಟ, ನಿಮ್ಮೆಲ್ಲರ ದುಃಖ, ದಾರಿದ್ರ್ಯ, ನೋವು, ರೋಗ ರುಜಿನಿಯನ್ನ ಕಳೆಯುವಂತಹ ಉದ್ದೇಶದಿಂದ ಈ ಪಾದಯಾತ್ರೆಯನ್ನ ಮಾಡಿದ್ರೆ, ಇದು ಎದಕ್ಕಾಗಿ ಅಂತ ಕೇಳಿದ್ರೆ ನಮ್ಮ ದೇಶದ ಯೋಧರಿಗೆ ಒಂದು ಧೈರ್ಯವನ್ನು ತುಂಬುವುದಕ್ಕಾಗಿ, ಅನ್ನವನ್ನು ನೀಡತಕ್ಕಂಥ ದೇಶದ ರೈತರಿಗೆ ಬಲವನ್ನು ಕೊಡುವುದಕ್ಕಾಗಿ, ಅವರಿಗೆ ಸದಾಕಾಲ ವಿಜಯವಾಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಈ ಪಾದಯಾತ್ರೆಯನ್ನು ಅವರಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥ ಒಂದು ಉದ್ದೇಶ. ಅವರಿದ್ರೆ ನಾವು, ಅವರಿದ್ದಿಲ್ಲ ಅಂದ್ರೆ ನಾವು ಇಲ್ಲ. ಯಾಕಂತ ಕೇಳಿದ್ರೆ ನಮಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ವೀರ ಯೋಧರಿಗೆ, ಅನ್ನದಾತರಿಗೆ ಸದಾಕಾಲ ವಿಜಯ ಸಿಗಲಿ ಅನ್ನತಕ್ಕಂಥ ಉದ್ದೇಶದಿಂದ ಪಾದಯಾತ್ರೆ ಮಾಡಿರ್ತಕ್ಕಂಥದ್ದು. ನಿಮ್ಮ ದುಃಖ ಕಷ್ಟವನ್ನು ಕಳೆಯುವುದಕ್ಕಾಗಿ ಮಾಡಿರ್ತಕ್ಕಂಥದ್ದು. ನೋಡ್ಬೇಕು ಎಷ್ಟು ವೈಭವ. ಈ ಪ್ರತಿಯೊಬ್ಬರಲ್ಲಿ ಧರ್ಮ ಅಭಿಮಾನ, ದೇಶ ಅಭಿಮಾನ ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸದ್ಯದ ಪರಿಸ್ಥಿತಿ ಒಳಗೆ ಪ್ರತಿಯೊಬ್ಬರ ಮನೆ ಒಳಗ ಬಸವಣ್ಣನವರು ಹುಟ್ಟಿ ಬರ್ಲಿ, ಪ್ರತಿಯೊಬ್ಬರ ಮನೆ ಒಳಗ ಸಂಗೊಳ್ಳಿ ರಾಯಣ್ಣ ಹುಟ್ಟಿ ಬರ್ಲಿ, ಪ್ರತಿಯೊಬ್ಬರ ಮನೆ ಒಳಗ ಯಾವ ಅಕ್ಕ ಮಹಾದೇವಿ ಹುಟ್ಟಿ ಬರ್ಲಿ, ಪ್ರತಿಯೊಬ್ಬರ ಮನೆ ಒಳಗ ಅಂಬಿಗರ ಚೌಡಯ್ಯ ಹುಟ್ಟಿ ಬರ್ಲಿ, ಪ್ರತಿಯೊಬ್ಬರ ಮನೆ ಒಳಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ನಂತವರು ಹುಟ್ಟಿ ಬರ್ಲಿ ಅನ್ನತಕ್ಕಂಥ ಒಂದು ಸಂಕಲ್ಪದ ವಿಜಯ ಯಾತ್ರೆ ಇದು ಪಾದಯಾತ್ರೆ. ಈಗ ಆ ಗಲ್ಲಿನ ಮೇಳದವ್ರು ಎಷ್ಟು ಚಂದ ಅವ್ರು ಹಾಕೊಂಡು ಬಂದಿರ್ತಕ್ಕಂಥ ಬಟ್ಟೆ ಅವ್ರಿಗೆ ನೋಡಿದ್ರೆ ಹೆಂಗ್ ಅನಿಸ್ತದ ಅಂತ ಕೇಳಿದ್ರೆ, ಸಂಗೊಳ್ಳಿ ರಾಯಣ್ಣಗಂತೂ ನಾವು ನೋಡಿಲ್ಲ, ಆ ಸಂಗೊಳ್ಳಿ ರಾಯಣ್ಣನ ಹುಡುಗರಿಗೆ ನೋಡಿದ್ರೆ ಅವರಿಗೆ ನೋಡ್ದಂಗೆ ಅನ್ನತಕ್ಕಂಥ ಒಂದು ಭಾವನೆ ಇದು ಅಭಿಮಾನ. ಇಂಥ ಪ್ರತಿಯೊಬ್ಬರಲ್ಲಿ ಧೈರ್ಯವನ್ನು ತುಂಬುವಂಥದ್ದು, ಪ್ರತಿಯೊಬ್ಬರಲ್ಲಿ ಯಾವ ಒಂದು ಚೈತನ್ಯ ಶಕ್ತಿಯನ್ನು ತುಂಬತಕ್ಕಂಥ ಒಂದು ಉದ್ದೇಶನೇ ಈ ಪಾದಯಾತ್ರೆಯ ಒಂದು ಉದ್ದೇಶ. ಇದು ಎಲ್ಲರೂ ಒಂದಾಗಲಿ, ಒಡೆದು ಹೋಗಿರ್ತಕ್ಕಂಥ ಮನಿ, ಒಡೆದು ಹೋಗಿರ್ತಕ್ಕಂಥ ಮನಸ್ಸ, ಒಡೆದು ಹೋಗಿರ್ತಕ್ಕಂಥ ಸಮಾಜ, ಒಡೆದು ಹೋಗಿರ್ತಕ್ಕಂಥ ಊರ ಒಂದು ಗೂಡಿಸುವಂತಹ ಉದ್ದೇಶದಿಂದ ದೂರಿನವರು ಸಹಿತ ನಮ್ಮವರು ಅನ್ನತಕ್ಕಂಥ ಭಾವನೆಯನ್ನ ಹೊತ್ತುಕೊಂಡು ಮಾಡತಕ್ಕಂಥ ಯಾತ್ರೆಯೇ ಇದು ವಿಜಯ ಸಂಕಲ್ಪದ ಪಾದಯಾತ್ರೆ. ಅಂತಹ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಅಪ್ಪಾಜಿಯವರು ಸುಮಾರು 53 ಹಳ್ಳಿಯೊಳಗ ಪಾದಯಾತ್ರೆಯನ್ನು ಮಾಡಿ ಜನಜಾಗೃತಿಯನ್ನು ಮಾಡತಕ್ಕಂಥ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದಿದೆ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ತಿಳಿಸಿ, ನೀವೆಲ್ಲ ಈಗ ಅಪ್ಪಾಜಿಯವರ ಆಶೀರ್ವಚನ ಕೇಳಬೇಕು. ಆಶೀರ್ವಚನವನ್ನು ಕೇಳಿ ಆ ಸಂಕಲ್ಪದಲ್ಲಿ ನೀವುಗಳು ಭಾಗಿಯಾಗಬೇಕು. ನೀವು ಮಾಡಿರ್ತಕ್ಕಂಥ ವಿಚಾರಗಳು ಎಂತವೂ ಗೊತ್ತಿಲ್ಲ. ಅಪ್ಪಾಜಿ ಹೇಳ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಸಂಕಲ್ಪ ರೂಪದಲ್ಲಿ ನೀವು ಮಾಡಿಕೊಂಡ್ರೆ ನಿಮ್ಮ ಸಂಕಲ್ಪ ಇಂದಲ್ಲ ನಾಳೆ ನೆರವೇರ್ತಕ್ಕಂಥದ್ದಿದೆ ಅನ್ನುವಂಥದ್ದನ್ನು ತಮಗೆ ತಿಳಿಸಿ ಈಗ ಅಪ್ಪಾಜಿಯವರ ಆಶೀರ್ವಚನ ನಾವು ಎಲ್ಲರೂ ಕೇಳಿ ಪುನೀತರಾಗಬೇಕು.